ಹರೇ ಕೃಷ್ಣ. ಕುಕ್ಕೀಸ್ ಮಾಡೋದು ಹೇಳ್ತೀನಿ ನೋಡಿ. ಫಸ್ಟು ಒಂದು ಬೌಲಿಗೆ ಬಟರ್ ಹಾಫ್ ಕಪ್ಪು, ಅದಕ್ಕೆ ಜಾಗರಿ ಪೌಡ್ರು 1 ಸ್ಪೂನು, ಇದು ಹಾಫ್ ಕಪ್ಪು ಪ್ಲಸ್ 1 ಟೇಬಲ್ ಸ್ಪೂನ್ ಪೌಡರ್ ಶುಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೀಟರಿಂದ ಬೀಟ್ ಮಾಡ್ಕೋಬೋದು, ನಾನು ವಿಸ್ಕರಿಂದ ಮಾಡಿದ್ದೀನಿ. ಆಮೇಲೆ 3 ಟೇಬಲ್ ಸ್ಪೂನಷ್ಟು ಮಿಲ್ಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಕಪ್ಪು ಪ್ಲಸ್ 1/3 ಕಪ್ ಮೈದಾ, ಫಸ್ಟ್ 1 ಕಪ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮತ್ತು 1/3 ಕಪ್ ಮೈದಾ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದು 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, 1/4 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ 1/4 ಟೇಬಲ್ ಸ್ಪೂನ್ ಟೀ ಸ್ಪೂನ್ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಾಡಿದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಹಾಫ್ ಆನ್ ಅವರ್ 1 ಅವರ್ ಎತ್ತಿಟ್ಕೋಬೇಕು, ಫ್ರಿಜ್ಜಲ್ಲಿ ಇಡಬೇಕು. ಆ ಬ್ರೇಕಲ್ಲಿ ನಮ್ಮ ಕನ್ನಂಗೆ ಮಿಲ್ಕ್ ಶೇಕ್, ಚಾಕ್ಲೇಟ್ ಮಿಲ್ಕ್ ಶೇಕ್ ಕನ್ನಯಿಂದ ಆಯಿತಾ. ಈಗ ಅದನ್ನು ತೆಗೆದು ಚಪಾತಿ ಥರ ಲಟ್ಟಿಸಿ ಕಟರಿಂದ ಯಾವುದಾದ್ರೂ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್, ಕಟರ್ ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ಇದು ಕ್ಯಾಪ್ ತೊಗೊಂಡಿದ್ದೀನಿ. ಅದರಿಂದ ಕಟ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಈ ಥರ ಅರೇಂಜ್ ಮಾಡ್ಕೊಂಡ್ಬಿಡೋದು. ಮಾಡ್ಕೊಂಡ್ಮೇಲೆ ಕಟರ್ ಇರುತ್ತಲ್ಲ ಅದರಿಂದ ಈ ಥರ ಶೇಪ್ ಕೊಟ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಗುಡ್ಡೆ ಬಿಸ್ಕೆಟ್ ಥರ ಕಾಣಿಸುತ್ತದು, ಚೆನ್ನಾಗಿ ಬಂದಿತ್ತು ಈ ಥರ. ಆದಮೇಲೆ ಪ್ರಿಹೀಟೆಡ್ ಅವನಲ್ಲಿ 180 ಡಿಗ್ರಿಯಲ್ಲಿ 10 ಮಿನಿಟ್ಸ್ ಬೇಕಿಂಗಿಗೆ ಇಡಬೇಕು. ನೋಡಿಕೊಂಡು ಒಂದು 5 ಮಿನಿಟ್ಸ್ 2 ಮಿನಿಟ್ಸ್ ಹಂಗೆ ಹೆಚ್ಚು ಆಗಿದ್ರೆ ಆಗ್ಬೋದು, ಕಡಿಮೆ ಆದರೆ ಆಗ್ಬೋದು. ನನಗೆ 10 ಮಿನಿಟ್ಸ್ ಆಯಿತು. ನಮ್ಮ ಕನ್ನಂಗೆ ಈ ಥರ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದ್ದೆ, ಎಷ್ಟು ಚೆನ್ನಾಗಿತ್ತು ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಗೊತ್ತಾ, ಗುಡ್ಡೆ ಬಿಸ್ಕೆಟ್ ಥರನೇ ಇತ್ತು.